ಅಲ್ಲ, ಇನ್ನೊಂದು ಸರಿ ಯೋಚನೆ ಮಾಡಿ ನಿಧಾನದಿಂದ. ನಾನು ಇಷ್ಟೊತ್ತು ಹೇಳಿದ್ದೆಲ್ಲ ಅರ್ಥ ಆಯ್ತಲ್ಲ ನಿಮಗೆ? ನೀವು ಅಂದ್ಕೊಂಡಷ್ಟು ಸುಲಭ ಇರಲ್ಲ ಇಲ್ಲಿ. ಇಲ್ಲಿ ಬಡ್ಡಿ ಎಷ್ಟು ಅಂತಲೂ ಹೇಳಿದ್ನಲ್ಲ ನಾನು. ಆಮೇಲೂ ತಗೊಬೇಕು ಅಂತಲೇ ಡಿಸೈಡ್ ಮಾಡ್ತೀರಾ? ಅದು 3 ಲಕ್ಷಕ್ಕೆ. ಒಂದು ಸರಿ ಯೋಚನೆ ಮಾಡಿ ಇಷ್ಟಕ್ಕೂ ಎಷ್ಟಾಗತ್ತೆ ಅಂತ. ಅದು ತಕ್ಷಣ ಕಟ್ಟಿದ್ರೆ ಸ್ವಲ್ಪ ಪರವಾಗಿಲ್ಲ. ಅಕಸ್ಮಾತ್ ಕಟ್ಟೋದೇನಾದರೂ ಚೂರು ಲೇಟ್ ಆಯಿತು ಅಂದ್ರೂ ಆ ಬಡ್ಡಿಗೆ ಮತ್ತೆ ಬಡ್ಡಿ ಬೀಳುತ್ತೆ. ಗೊತ್ತಾಗಲ್ಲ ಅದು ಕಟ್ಟುವಾಗ. ಈಗ ನಿಮಗೆ ಕೊಡುವಾಗ ಎಷ್ಟು ನೈಸಾಗಿ ಮಾತಾಡ್ತಾರೋ, ವಾಪಸ್ ಕೇಳುವಾಗ ಅಷ್ಟೇ ರೂಢಾಗಿ ಬಿಹೇವ್ ಮಾಡ್ತಾರೆ. ಏನಿಲ್ಲ ಅಂದರೂ ಅವರು ಅಸ್ಲಿಗೆ ಕೇಳದೇ ಇದ್ದರು ಬಡ್ಡಿನ ಮಾತ್ರ ಕೇಳ್ತಾರೆ. ಅಸ್ಲಿಗೆ ಭಾಳ ಒತ್ತಾಯ ಮಾಡಲ್ಲ, ಯಾಕಂದರೆ ಅವ್ರಿಗೆ ಗೊತ್ತು ಅಸ್ಲಿ ಇದ್ದಷ್ಟು ದಿವಸ ಬಡ್ಡಿ ಬರ್ತಾನೆ ಇರುತ್ತೆ ಅಂತ. ಏನಪ್ಪ, ನನಗೆ ಇದು ಒಳ್ಳೇದಂತ ಅನಿಸಲ್ಲ. ಅಲ್ಲ, ಇಲ್ಲಿ ಕೆಲಸ ಮಾಡೋಳಾಗಿ ನಾನು ಈ ಮಾತು ಹೇಳಬಾರ್ದು. ಸರ್ ಇದ್ದಿದ್ರೆ ನಾನು ಇದನ್ನೆಲ್ಲ ಹೇಳ್ತಿರ್ಲಿಲ್ಲ. ಆದರೆ ನಮ್ಮ ಊರು ಮನೆಯವರಾಗಿರೋದ್ರಿಂದ ಇರೋ ವಿಚಾರ ಸತ್ಯ ಹೇಳೋದು ನನ್ನ ಧರ್ಮ ಅಂದ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇನ್ನೊಂದು ಸರಿ ಯೋಚನೆ ಮಾಡಿ. ಪಾಪಣ್ಣಣ್ಣ, ಅನಿಲಣ್ಣ ಮತ್ತು ಮನೇಲಿ ನಿಮ್ಮ ಅಪ್ಪ ಅಮ್ಮ ಅವ್ರ ಹತ್ರ ಎಲ್ಲ ನಿಧಾನಕ್ಕೆ ಕೂತು ಮಾತಾಡಿ. ಆಮೇಲೂ ತಗೋಬೇಕು ಅನಿಸಿದ್ರೆ ಮಾತ್ರ ತಗೊಳ್ಳಿ. ಇವತ್ತಲ್ದಿದ್ರೆ ನಾಳೆನೂ ಕೊಡ್ತಾರೆ, ಕೊಡೋಕ್ಕೇನು ತೊಂದರೆ ಇಲ್ಲ, ಒಂದೇ ದಿವಸದಲ್ಲೇ ಕೊಡ್ತಾರೆ. ನೋಡಿ, ಯೋಚನೆ ಮಾಡಿ. ನಾ ಅದನ್ನೆಲ್ಲ ಯೋಚನೆ ಮಾಡೇ ಮುಂದೆ ಹೆಜ್ಜೆ ಇಡ್ತಾ ಇರೋದು. ಶುರುನಲ್ಲೇ ನಮ್ಮನ್ನ ಒಂಥರ ಡಿಮೋಟಿವೇಟ್ ಮಾಡಬೇಡಿ ನೀವು. ನಾನು ಎಲ್ಲರ ಹತ್ರ ಹೇಳಿದ್ದೀನಿ, ಹೇಳಿದೆ ಅದಕ್ಕೆ ಆಸ್ತಿ ಪತ್ರಕ್ಕೆ ಸಿಗ್ನೇಚರ್ ಹಾಕ್ತಾರಾ? ಅರ್ಜೆಂಟ್ ಇದೆ ಅಂತ ಹೇಳಿದಕ್ಕೆ ತಾನೇ. ಹಂಗೆ ಅಷ್ಟು ನಾಲೆಡ್ಜ್ ನನಗೂ ಉಂಟು. ಫೈನಾನ್ಸಲ್ಲಿ ಲೋನ್ ತೊಗೊಂಡ್ರೆ ಏನಾಗುತ್ತೆ ಅಂತ. ನಾನು ಅದು ಅಲ್ಲದೆ ಹೆಚ್ಚು ದಿವಸ ಏನು ಇಟ್ಕೊಳ್ಳಲ್ಲ. ಹೆಚ್ಚಂದ್ರೆ ಇನ್ನೊಂದು ವಾರದಲ್ಲೇ ವಾಪಸ್ ಕಟ್ತೀನಿ ನಾನು. ಎಲ್ಲಿಂದ ಬಡ್ಡಿ ಬರೋದು ಆವಾಗ? ವಾರದಲ್ಲಿ ನೀವು ಕೊಟ್ಟರೆ ಅವ್ರು ತಗೋಬೇಕಲ್ಲ. ನಿಮಗೆ ಕೊಡುವಾಗಲೇ 1 ತಿಂಗಳು ಬಡ್ಡಿ ಇಟ್ಕೊಂಡೇ ಕೊಟ್ಟಿರ್ತಾರೆ. ಆ ಬಡ್ಡಿನೇನು ಮತ್ತೆ ವಾಪಸ್ ಕೊಡಲ್ಲ. ನೀವು 1 ವಾರಕ್ಕೆ ಕಟ್ಟಿದ್ರು ಅಷ್ಟೇ, 1 ತಿಂಗಳಿಗೆ ಕಟ್ಟಿದ್ರು ಅಷ್ಟೇ. ಸರಿ ಬಿಡಿ, ಹಾಗಾದರೆ ಹಾಗೆ 1 ತಿಂಗಳು ಬಡ್ಡಿ ಹೋಗುತ್ತಲ್ಲ. ಆದರೆ ನನಗೀಗ ತುಂಬ ಅರ್ಜೆಂಟ್ ಬೇಕಾಗಿದೆ. ಹಾಗಾಗಿ ನೀವು ಎಷ್ಟೊತ್ತಿಗೆ ನಿಮ್ಮ ಸರ್ ಬರೋದು? ಎಷ್ಟೊತ್ತಿಗೆ ಫೋನ್ ಮಾಡಿ ನೀವು. ಬರಲಿ ಅವರು, ನಾನು ತಗೋತೀನಿ, ಬೇಕು ನನಗೆ. ಅಯ್ಯೋ ದೇವ್ರೆ, ಈ ಹುಡುಗನಿಗೆ ಇಷ್ಟು ಹೇಳಿದ್ರು ಅರ್ಥನೇ ಆಗ್ತಿಲ್ಲಲ್ಲ. ಎಂತ ಮಾಡೋದು ಈಗ ನಾನು? ನಿಜವಾಗ್ಲೂ ಅನಿಲಣ್ಣ ಎಲ್ಲರೂ ಸಿಕ್ಕಿದ್ರೆ ನಾನು ಹೇಳ್ತಿದ್ದೆ. ಅವ್ರಿಗೆ ಗೊತ್ತದೆಯೋ ಗೊತ್ತಿಲ್ಲ, ಭಾಳ ಕ್ಲೋಸ್ ಅದಾರ ಅವರು ಇವರು ಎಲ್ಲ. ಇದಕ್ಕಿಂತ ಹೆಚ್ಚಿನ್ನೇನು ಹೇಳೋದು ನಾನು? ಹೆಂಗಾರು ಮಾಡಿ ಲೋನ್ ತೊಗೊಳೋದನ್ನು ನಿಲ್ಲಿಸ್ಬೇಕಲ್ಲ. ನೋಡ, ಈ ಪ್ಲ್ಯಾನ್ ಮಾಡ್ತೀನಿ. 1 ನಿಮಿಷ ನೀವು ಹೊರಗಡೆ ಕೂತ್ಕೊಂಡಿರಿ. ನಾನು ಇಲ್ಲಿ ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿ ಹಾಗೆ ಸರಿಗೆ ಫೋನ್ ಮಾಡ್ತೀನಿ. ಸರಿ. ಏನು ಫೈನಾನ್ಸಲ್ಲಿ ಲೋನ್ ಕೊಡೋಕ್ಕೂ ದಾನ ಕೊಟ್ಟೋ ಥರ ಆಡ್ತಾರೆ. ನಾವೇನು ಬಡ್ಡಿ ಕೊಡಲ್ಲ. ಇವ್ರಿಗೆ ಯಾಕೆ ಬೇಕು ದಿಕ್ಕ ಪ್ರಸಂಗ? ಹೇಳ್ತಿದ್ದೀನಿ ನಂಗೆ ಅನಿವಾರ್ಯ ಬೇಕು ಅಂತ, ಇವರದ್ದೇ ಇವ್ರು ಹೇಳ್ತಾರೆ. ಸರ್, ಆವಾಗ ಹೇಳಿದ್ನಲ್ಲ, ಅವ್ರು ಬಂದಿದ್ದಾರೆ. ಇಂಟ್ರೆಸ್ಟ್ ಎಲ್ಲ ಎಷ್ಟು ಅಂತೇಳೆಲ್ಲ ಹೇಳಿದೆ. ಅವರಿಗೆ 3 ಲಕ್ಷ ಬೇಕಂತೆ. 1 ವಾರದಲ್ಲೇ ವಾಪಸ್ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಸರಿಯಾಗಿ ಹೇಳ್ರಿ ಅವರಿಗೆ. ವಾರದಲ್ಲಿ ವಾಪಸ್ ಕೊಟ್ರು 1 ತಿಂಗಳು ಬಡ್ಡಿ ಕೊಡಬೇಕು ಅಂತ ಹೇಳಿದೆ ಅದನ್ನು ಹೇಳಿದೆ ನಾನು. ಆದರೂ ಬೇಕು ಅಂತಿದ್ದಾರೆ. ಅದು ಏನಂದರೆ, ನಮ್ಮ ಊರವರೇ ಅವರು. ನಂಗೆ ಗೊತ್ತಿರೋ ಪ್ರಕಾರ ಅಷ್ಟು ನಂಬಿಕಸ್ಥ ಜನ ಅಲ್ಲ. ಅವ್ರ ತಂದೆ ನಿಮಗೂ ಗೊತ್ತಿರಬೇಕು, ತುಂಬ ಗೋಲ್ಮಾಲೆಲ್ಲ ಮಾಡ್ತಾರವರು. ಇಷ್ಟು ರಿಸ್ಕ್ ಬೇಕಾ? ಆಮೇಲೆ ವಸೂಲು ಮಾಡೋದು ತುಂಬ ಕಷ್ಟ ಆಗತ್ತಲ್ಲ ಅಂತ ನಿಮಗೆ ಹೇಳೋಣ ಅಂತ ಅಂದ್ಕೊಂಡೆ. ನನಗನ್ಸೋ ಪ್ರಕಾರ ಅವ್ರಿಗೆ ಲೋನ್ ಕೊಡದೇ ಇರೋದೇ ಒಳ್ಳೆಯದು ಅನಿಸುತ್ತಪ್ಪ. ತುಂಬ ಅಧಿಕ ಪ್ರಸಂಗ ಮಾಡ್ತಿದ್ದೀರಿ ಅಂತ ನಿಮಗೆ ಅನ್ನಿಸ್ತಿಲ್ವಾ? ನಿಮ್ಮ ಕೆಲಸ ಎಷ್ಟಿದೆ ಅಷ್ಟು ಮಾಡಿ. ನಾನು ಬರ್ತೀನಿ ಈಗ. ಫಾರ್ಮಾಲಿಟೀಸ್ ಎಲ್ಲ ಮುಗಿಸಿರಿ. ಪ್ಲೆಡ್ಜ್ ಮಾಡೋಕ್ಕೆ ತಂದಿದ್ದಾರೆ ತಾನೇ? ತಂದ ಮೇಲೆ ಮುಗೀತು. ಅವ್ರು ಕಟ್ತಾರೆ, ಕಟ್ಟದೇ ಇಲ್ಲಿಗೆ ಹೋಗ್ತಾರೆ. ನಂಗೆ ಗೊತ್ತಿಲ್ವಾ ಇಲ್ಲಿ ಜನ ಹೇಗೆ ಅಂತ? ಇದಕ್ಕಿಂತ ಜಾಸ್ತಿ ಮಾತಾಡ್ತೀರಿ ನೀವು. ಕೊನೆಗೆ ಅವ್ರಿಗೇನಾದರೂ ಹೇಳಿದ್ರೆ ಹೇಗೆ ದುಡ್ಡು ಕೊಡಲ್ಲ ಅಂತ? ಹಾಗೇನು ಹೇಳಬೇಡಿ, ತೊಂದರೆ ಇಲ್ಲ. ವಸೂಲು ಮಾಡೋದು ಹೇಗೆ ಅಂತ ಗೊತ್ತು. ಫೈನಾನ್ಸ್ ಅವರು ಅಂದರೂ ವಸೂಲು ಮಾಡೋಕ್ಕೆ ಕಷ್ಟನೇ.
ಇಷ್ಟು ದಿವಸ ಏನು ನೋಡ್ಕೊಂಡು ಬಂದಿಲ್ವಾ? ಅವರಪ್ಪ ಹೆಂಗಾರು ಆಗಲಿ, ಮಗ ತಾನೇ ಕೊಟ್ಟಿದ್ದೀಗ. ಮಗನ ಅಪ್ಪನ ನಾಳೆ ವಸೂಲು ಮಾಡಿದ್ರಾಯ್ತು, ಕೊಡಿ. ಸದ್ಯಕ್ಕೆ ಯಾರು ದುಡ್ಡೇ ಕೇಳಕ್ಕೆ ಬರಲ್ಲ ಈ ಟೈಮಲ್ಲಿ. ಎಲ್ಲ ಅಡಿಕೆ ಮಾರಿ ಅದರಲ್ಲೇ ಮ್ಯಾನೇಜ್ ಮಾಡ್ತಿದ್ದಾರೆ. ಅಡಿಕೆ ರೇಟ್ ಅಂದರೆ ಈ ಥರ ಆಗಿದೆ. ಫೈನಾನ್ಸ್ ಮುಚ್ಚೆ ಪರಿಸ್ಥಿತಿ. ನೀವು ಯಾರೊಬ್ಬರು ಬಂದವರಿಗೂ ಹೀಗೆ ಹೇಳಿಬಿಡಿ. ಎಲ್ಲಿಗೆ ಹೋಗೋದು ಆಮೇಲೆ? ಸಂಬಳ ಬೇಕು ಅಂತ ಇದ್ದರೆ ಈ ಥರದ್ದೆಲ್ಲ ಹೇಳಕ್ಕೆ ಹೋಗಬೇಡಿ ಅಷ್ಟೇ. ಸರಿ ಸರಿ ಸರ್. ಇವರಿಗೇನು ಬಡ್ಡಿ ಒಂದು ಬಂದರೆ ಆಯಿತು, ಅದೇನು ದುಡ್ಡು ದುಡ್ಡು ಅಂತ ಸಾಯ್ತಾರೇನೋ. ಈ ಜನನೂ ಹಾಗೆ ಅದಾರೆ. ಇವ್ರ ದಡ್ತನದಿಂದನೇ ಅಲ್ಲ, ಹುಡುಗ ಸುಮ್ಮನೆ ಓದ್ಕೊಂಡು ಬರ್ಕೊಂಡಿರೋದು ಬಿಟ್ಟು 3 ಲಕ್ಷ ರೂಪಾಯಿ ಬಂದು ಕೇಳ್ತಾ ಇದ್ದಾನಲ್ಲ ಇಲ್ಲಿ, ಎಂತಕ್ಕಂತ ನೋಡೋದು? ಇವು ಯಾರಿಗಾರು ಇನ್ಫಾರ್ಮ್ ಮಾಡೋಣ ಅಂದರೆ ಕೊನೆಗೆ ನಾನು ಸಿಕ್ಕಾಕೊಂಡ್ರೆ ನನ್ನ ಕತೆ ಅಷ್ಟೇ. ಕೆಲಸದಿಂದ ತೆಗೆದ್ರೆ ಎಲ್ಲಿಗೆ ಹೋಗಲಿ ನಾನು? ಸಡನ್ನಾಗಿ ಎಲ್ಲಿ ಕೆಲಸ ಸಿಗ್ತದೆ? ನಾನೀಗ ಇರೋ ಪರಿಸ್ಥಿತಿ ಕೆಲಸ ಬಿಟ್ಟರೂ ಆಗಲ್ಲ. ಈ ಹುಡುಗನ ಕೆಬ್ಬಿಗೆ ನಾಲ್ಕು ಬಿಡೋಣ ಅಂತ ಕಾಣ್ತಾ ಇದೆ ನಂಗೆ. ಅಷ್ಟು ಹೇಳ್ತಿದ್ದೀನಿ, ಅದರ ತಲೆಗೆ ಹೋಗಲ್ಲ. ಏನಾರಾಗಲಿ ನಾನು ಮಾಡೋ ಕೆಲಸ ಮಾಡ್ತೀನಿ, ತಗೊಂಡೋಗು. ಆಮೇಲೆ ಅನುಭವಿಸೋಕೆ ಗೊತ್ತಾಗ್ತದೆ. ನಾನಾರು ಇನ್ನೇನು ಮಾಡಲಿ, ನನ್ನ ಕೈಲಾದ ಪ್ರಯತ್ನ ನಾನು ಮಾಡೀನಿ. ನಮಸ್ತೆ ಸರ್. ನಮಸ್ತೆ ನಮಸ್ತೆ, ಕೂತ್ಕೊಳ್ಳಿ. ತುಂಬ ಹೊತ್ತಾಯ್ತಾ ಬಂದು? ನನಗೆ ಅಲ್ಲಿ ಬೇರೆ ಕಡೆ ಒಂಚೂರು ಅರ್ಜೆಂಟ್ ಕೆಲಸ ಇತ್ತು, ಹಾಗಾಗಿ ಹೋಗಿದ್ದೆ. ಬನ್ನಿ, ಒಳಗೆ ಬನ್ನಿ. ಭಾಳ ಅರ್ಜೆಂಟ್ ಇತ್ತಾ? ಹಾಂ ಸ್ವಲ್ಪ ಅರ್ಜೆಂಟೇ ಇತ್ತು. ಮುಗೀತೇನ್ರಿ? ಎಷ್ಟು ಹೊತ್ತು ಮಾಡ್ತೀರಾ ಅದು? ಆವಾಗಲೇ ಗೊತ್ತಾಗಿದೆ ನಿಮಗೆ. ಏನು ಮಾಡ್ತಿರ್ತೀರೇನೋ. ಅವ್ರಿಗೆ ಪಾಪ ಎಷ್ಟು ಅರ್ಜೆಂಟ್ ಇದೆಯೇನೋ. ಇರಲಿ ತೊಂದರೆ ಇಲ್ಲ. ಮಧ್ಯಾಹ್ನದೊಳಗೆ ಸಿಕ್ಕಿದ್ರೆ ಸಾಕು. ಮಧ್ಯಾಹ್ನದೊಳಗೆ ಸಿಗುತ್ತೆ ಬಿಡಿ, ತೊಂದರೆ ಇಲ್ಲ. ಆದರೂ ಖುಷಿ ಆಗತ್ರಿ ನಿಮ್ಮ ಬಗ್ಗೆ. ಈ ವಯಸ್ಸಿಗೆ ಒಂದು ಲೋನ್ ತೊಗೊಂಡು ಬಿಸ್ನೆಸ್ ಎಲ್ಲ ಮಾಡಬೇಕು ಅಂತಿದ್ದೀರಲ್ಲ, ಅದು ಫೈನಾನ್ಸಲ್ಲಿ ಧೈರ್ಯ ಬೇಕು ಅದಕ್ಕೆ. ಮತ್ತು ದುಡಿತೀನಿ ಅನ್ನೋ ಶ್ರದ್ಧೆ ಇದ್ದವ್ರು ಮಾತ್ರ ಈ ಥರ ಮಾಡ್ಲಿಕ್ಕೆ ಸಾಧ್ಯ. ಈಗ ಏನು ಮಾಡ್ತಾರೆ ಕೆಲವರೆಲ್ಲ, ಈಗ ಸಾಲ ತೊಗೊಳಕ್ಕೆ ಹೆದರೋದು, ಏನೂ ಮಾಡಲ್ಲ, ಸುಮ್ಮನೆ ಕೂತಿರೋದು. ಈಗ ದುಡ್ಡು ಹಾಕಿ ದುಡ್ಡು ತೆಗಿಬೇಕು ಅಂತ ಯಾವುದ್ರಲ್ಲೇ ಆಗಲಿ ನೋಡಿ. ಈಗ ನಿಮ್ಗೆ ಇದರಲ್ಲಿ ಲಾಭ ಆಗುತ್ತಲ್ಲ, ಆಮೇಲೆ ನೀವೇ ಅನ್ಕೋತೀರಿ ಫೈನಾನ್ಸಲ್ಲಿ ಸಾಲ ತೊಗೊಂಡು ಎಷ್ಟು ಒಳ್ಳೇದು ಮಾಡಿದೆ ಅಂತ. ಎಸ್ಪೆಷಲಿ ನಮ್ಮ ಫೈನಾನ್ಸಲ್ಲಿ ತೊಗೊಂಡವರು ಯಾರಿಗೂ ಲಾಸ್ ಆಗಿದ್ದೇ ಇಲ್ಲ. ಕೊನೆಗೆ ಒಂದೊಂದು ಸಾರಿ 1-2 ಸಾವಿರ ಜಾಸ್ತಿ ಕೊಟ್ಟಿದ್ದು ಇದೆ. ಭಾಳ ಲಾಭ ಆಯಿತು ನಾನು ಇದನ್ನು ಶುರು ಮಾಡಿ ಅಂತ. ನೋಡಿ, ಒಂದು ಇಂಟ್ರೆಸ್ಟ್ ಮಾತ್ರ ಇನ್ ಟೈಮ್ ಕಟ್ಟಿದ್ರೆ ಆಯಿತು. ಮತ್ತಿಲ್ಲಾಂದ್ರೆ ಆಮೇಲೆ ಮತ್ತೆ ಬೇಕು ಅಂದ್ರೆ ಮತ್ತೂ ಕೊಡ್ತೀವಿ ನೋಡಿ. ಕೊಡ್ತೀರಿ ಕೊಡದೆ ಏನು ಮಾಡ್ತೀರಿ? ಯಾರ ಮನೆ ಬೇಕಾದ್ರೆ ಹಾಳಾಗಲಿ, ನೀವು ಉದ್ಧಾರ ಆದರೆ ಸೈ. ಥೂ, ನಾ ಇಲ್ಲಿ ಕೆಲಸಕ್ಕೆ ಸೇರ್ಕೊಂಡ್ಲೇಬಾರ್ದಿತ್ತು ಅಂತ ಅನ್ನಿಸ್ತದೆ ಒಂದೊಂದು ಸತಿ. ಇವ್ರು ಮಾಡೋ ಪಾಪದಲ್ಲಿ ನನಗೂ ಪಾಲು. ಎಲ್ಲರೂ ಒಂದು ಬೇರೆ ಕಡೆ ಕೆಲಸ ಸಿಕ್ಕಲಿ, ಆ ಕಡೆ ಹೋಗಿಬಿಡ್ತೀನಿ. ಸಂಬಳ ಕಡಿಮೆ ಆದರೂ ಅಡ್ಡಿಲ್ಲ, ಇಂಥಲ್ಲೊಂದು ಕೆಲಸ ಮಾಡಬಾರ್ದಪ್ಪ. ಆಸ್ತಿ ಪತ್ರ ಯಾರದ್ದದು? ನಿಮ್ಮ ತಂದೆ ಹೆಸರಾ ಅಥವಾ ನಿಮ್ಮ ಹೆಸರಿಗೆ ಬಂದಿದೆಯಾ ಈಗ? ಇಲ್ಲ, ನಮ್ಮ ಅಪ್ಪಂದು ಅಲ್ಲ, ನಂದು ಅಲ್ಲ, ನಮ್ಮ ಅಜ್ಜಿದು. ಅವರೇ ಸಿಗ್ನೇಚರ್ ಹಾಕಿದ್ದದು. ಹೌದಲ್ಲ, ಮತ್ತು ನಾವು ಕ್ರಾಸ್ ಚೆಕ್ ಮಾಡೋದೇನು ಬೇಡ ಅಲ್ಲ? ಆದರೂ ಇನ್ನೊಂದು ಸರಿ ಕೊಟ್ಟು ಆದಮೇಲೆ ನಾವು ಕ್ರಾಸ್ ಚೆಕ್ ಮಾಡ್ತೀವಿ. ಹಾಗೇನಾದರೂ ಮತ್ತು ಸುಳ್ಳು ಅಂತ ಗೊತ್ತಾದರೆ ನಾವು ಕ್ರಮನೂ ತೊಗೋತೀವಿ, ಗೊತ್ತಿರಲಿ. ಅಜ್ಜಿಗೆ ಹೇಳಿದ್ದೀರಾ ಯಾವುದಕ್ಕೆ ನಾನು ಸೈನ್ ಹಾಕ್ಸ್ಕೊತಿದ್ದೀನಿ ಅಂತ? ಹಾಂ ಹೇಳಿದ್ದೀನಿ. ಅವರು ಹ್ಞೂ ಅಂದಮೇಲೆ ನಾನು ಮುಂದುವರೆದಿದ್ದು. ನನಗೆ ಹೆಚ್ಚು ದಿವಸಕ್ಕೇನು ಬೇಡ, ಅಲ್ಲಿ ಬೇರೆ ಕಡೆ ಒಂದು ದೊಡ್ಡ ಬರೋದಿದೆ, ಅದು ಬಂದ ತಕ್ಷಣ ಕಟ್ತೀನಿ ನಾನು. ಆದರೆ 1 ತಿಂಗಳು ಬಡ್ಡಿ ಕಟ್ಟಬೇಕು ಹೇಳಿದಾರಲ್ಲ? ಹಾಂ ಹೇಳಿದ್ದಾರೆ, ಅದನ್ನು ಹೇಳಿದ್ದಾರೆ. ಕಟ್ತೀನಿ ನಾನು, 1 ತಿಂಗಳು ಬಡ್ಡಿ ಕಟ್ತೀನಿ. ಹಾಳಾದರೆ ನಿನ್ನ ಹಣೆಯಲ್ಲಿ ಬರ್ತಿದ್ದಿದ್ರೆ ಯಾರೇನು ಮಾಡೋಕ್ಕತ್ತದ? ನನಗೆ ಬೇಜಾರಾಗ್ತದೆ. ಗುಂಡಿಗೆ ಬೀಳ್ತಿದ್ದೀಯ ಬಿಡು. ಅವರಲ್ಲಿ ಒಳ್ಳೆ ಹೆಸರಿತ್ತು, ಇದರಿಂದ ಒಂದು ಇನ್ನೇನೇನಾಗಬೇಕು. ಅಲ್ಲ, ಗೊತ್ತು. ಹಾಗೆ ನಿಮ್ಮ ಬಗ್ಗೆ ಕೇಳ್ಪಟ್ಟಿದ್ದೀನಿ. ಚಿಕ್ಕ ವಯಸ್ಸಿಗೆ ತುಂಬ ಎಲ್ಲ ವ್ಯವಹಾರ ಮಾಡಿ ಒಳ್ಳೆ ಹೆಸರು ತಗೊಂಡಿದ್ದೀರಿ. ಯಾರ ಹತ್ರ ಕೇಳಿದ್ರು ಹೇಳ್ತಾರೆ ಮಕ್ಕಳಿದ್ರೆ ಹಂಗಿರಬೇಕು ಅಂತ. ಈಗ ಧೈರ್ಯ ಮಾಡಿ ಇಂಥದ್ಕೊಂದೆಲ್ಲ ಕೈ ಹಾಕ್ತಿದ್ದೀರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ನೀವು ವಾಪಸ್ ಕಟ್ತೀರಿ, ಏನು ಸುಳ್ಳು ಹೇಳಲ್ಲ ಅಂತ. ಸುಮ್ಮನೆ ಫಾರ್ಮಾಲಿಟೀಸಿಗೆ ಕೇಳಿದೆ ಅಷ್ಟೇ. ಅಸಲು ಒಂದು ಸ್ವಲ್ಪ ಲೇಟ್ ಆದರೂ ಪರವಾಗಿಲ್ಲ, ಕಷ್ಟ ಆಗುತ್ತೆ ನಿಮ್ಗೆ, ನಂಗೆ ಅರ್ಥ ಆಗುತ್ತೆ. ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡಿದ್ಮೇಲೆ ಸ್ವಲ್ಪನಾದ್ರು ಪ್ರಾಫಿಟ್ ಬರೋ ತನಕ ನಾವು ಟೈಮ್ ಕೊಡಬೇಕಲ್ಲ.
ಹಾಗಾಗಿ ನಾವು ಅಸಲಿಗೆ ಸಾಧಾರಣ ಫೋರ್ಸ್ ಮಾಡಲ್ಲ 1 ವರ್ಷದ ತನಕ. ಬಡ್ಡಿ ಬಂದು ನೀವು ಆಯಾ ಡೇಟಿಗೆ ಸರಿಯಾಗಿ ಕಟ್ಟಿಬಿಡಿ. 1-2 ತಿಂಗಳು ಅಂತೀನಿ, 1-2 ದಿನ ಹೆಚ್ಚು ಕಡಿಮೆ ಆಗ್ಬೋದು ಹಾಗೆ ಹೀಗೆ. ಆದರೆ 1 ವಾರ, ಹೆಚ್ಚಂದ್ರೆ 1 ವಾರ ಟೈಮ್ ತೊಗೋಬೋದು ಅಷ್ಟೇ. ಅಷ್ಟರೊಳಗೆ ಕಟ್ಟಿಬಿಡಬೇಕು. ಅದನ್ನಂತೂ ಈಗಲೇ ಹೇಳಿರ್ತೀನಿ. ಇಲ್ಲ ಅಂದರೆ ಗೊತ್ತಲ್ಲ, ಈಗ ನಮಗೂ ಆಗಬೇಕಲ್ಲ ಹೇಳಿ, ಸಂಬಳ ಕೊಡಬೇಕು, ಉಳಿದವ್ರು ಯಾರಾದರೂ ನಿಮ್ಮ ಹಂಗಿದ್ದವ್ರು ಕೇಳಿದ್ರು ಕೊಡಬೇಕು. ನಾವು ಏನು ಸ್ವಂತ ಒಂದಿಷ್ಟು ಕೋಟಿಗಟ್ಟಲೆ ದುಡ್ಡು ಇಟ್ಕೊಂಡು ಏನು ವ್ಯವಹಾರ ಮಾಡ್ತಿರೋದಲ್ಲ. ನೋಡಿ, ಬಡ್ಡಿ ಬಂದು ಸರಿಯಾಗಿ ಕಟ್ಟಬೇಕು, ಆಯಿತಾ? ಅಲ್ಲ, ನೀವು ಕಟ್ತೀರಿ ಗೊತ್ತು ನನಗೆ, ಆದರೂ ಹೇಳೋದು ನಮ್ಮ ಕರ್ತವ್ಯ ಅಲ್ಲ. ಹಾಗಾಗಿ ಬಡ್ಡಿ ಏನು, ಅಸಲೇ ಕಟ್ತೀನಿ ನಾನು. ತುಂಬ ಅನಿವಾರ್ಯ ಆಗಿದ್ದಕ್ಕೆ ಇದು ಅರ್ಜೆಂಟಿಗೆ ತೊಗೊಳೋದು ಬಿಟ್ಟರೆ, ಇಲ್ಲ ಅಂದರೆ ನಾನು ತಗೋತಾನೇ ಇರಲ್ಲ. ನೀನು ಹಂಗಿದ್ದವ್ರನ್ನ ಎಷ್ಟು ಜನ ನೋಡಲ ನಾನು. ಕಾನ್ಫಿಡೆನ್ಸ್ ಇರಬೇಕು ಮನುಷ್ಯರಿಗೆ, ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ಕೆಟ್ಟ ಮೇಲೆ ಬುದ್ಧಿ ಬರೋದು ಅಂತಾರಲ್ಲ, ಹಾಗೆ ಅಂತ ಕಾಣ್ತದೆ. ನಿಮ್ಮ ಬುದ್ಧಿ ಬರೋಕ್ಕೆ ಹೆಚ್ಚು ದಿವಸ ಬೇಡ ಬಿಡು. ಆಗಿಲ್ಲರಿ, ಯಾಕೆ ಇಷ್ಟು ಟೈಮ್ ತೊಗೋತಿದ್ದೀರಿ? ಪಾಪ ಅವ್ರಿಗೆ ಏನು ಕಮಿಟ್ಮೆಂಟ್ ಇರುತ್ತೆ, ಹೋಗಬೇಕಲ್ಲ ಇನ್ ಟೈಮು. ನಾನು ಹೇಳಿದ್ದೀನಿ, ಆಗಲೇ ಫೋನಲ್ಲೇ ಹೇಳಿದ್ದೀನಿ ಅವನ್ನೆಲ್ಲ ಮುಗಿಸಿ ಅಂತ. ಇನ್ನೂ ಪೆಂಡಿಂಗ್ ಇಟ್ಕೊಂಡು ಕೂತಿದ್ದೀರಲ್ಲ. ಬರ್ತಾ ಬರ್ತಾ ಸ್ವಲ್ಪ ಲೇಜಿನೆಸ್ ಜಾಸ್ತಿ ಆಗ್ತಿದೆಯಾ ಅಂತ ನಿಮಗೆ? ಪರವಾಗಿಲ್ಲ, ತೊಂದರೆ ಇಲ್ಲ. ನಾನು ಹಾಗೆ 1 ಗಂಟೆ ಟೈಮ್ ಉಂಟು ನನಗೆ, ಗಡಿಬಿಡಿ ಏನು ಬೇಡ. ಅಲ್ಲ, ಆದರೂ ಹೇಳೋದು ನೀವು. ಪಾಪ ಆವಾಗಲೇ ಬಂದು ಕೂತಿದ್ದೀರಿ, ಇವರಿಗೆ ಗೊತ್ತಾಗಬೇಕಲ್ಲ ಎಷ್ಟೊತ್ತು ಕಾಯಿಸೋದು ಒಬ್ಬ ಮನುಷ್ಯನ. ನೀವಾಗಿದ್ದಕ್ಕೆ ಸ್ವಲ್ಪ ತಿಳುವಳಿಕೆ ಇದೆ, ಅದಕ್ಕೆ ಸುಮ್ಮನೆ ಇದ್ದೀರಿ. ಬೇರೆ ಯಾರಾದರೂ ಆಗಿದ್ರೆ ಸುಮ್ಮನೆ ಇರ್ತಿದ್ರಾ? ಈಗ ಹೇಳ್ತೀನಿ ಇವ್ರಿಗೆ ನಾನು, ಹಾಗೆ ಮಾಡಬೇಡಿ, ಕಸ್ಟಮರ್ ಬಂದಾಗ ಸರಿಯಾಗಿ ಇದು ಮಾಡಬೇಕು ಅವರಿಗೆ ಅಂತ. ಇವರಿಗೆ ಅರ್ಥನೇ ಆಗಲ್ಲ. ನೀವು ಇನ್ನೊಂದು ಸರಿ ಯೋಚನೆ ಮಾಡಿ, 3 ಲಕ್ಷ ಸಾಕಾ ಅಥವಾ 1 ಲಕ್ಷ ಏನಾದರೂ ಎಕ್ಸ್ಟ್ರಾ ಬೇಕಾಗಿತ್ತಾ? ಯಾಕೆ ಅಂದರೆ ಅದಕ್ಕಾಗಿ ಮತ್ತೊಂದು ಸರಿ ಬರೋದು, ಮತ್ತೆ ನಾವು ಫಸ್ಟಿಂದ ಇದು ಮಾಡೋದೆಲ್ಲ ತಪ್ಪುತ್ತಲ್ಲ. ಬೇಕಾದರೆ ಈಗಲೇ ಹೇಳಿಬಿಡಿ. ಬೇಡ, ಸಾಕು, 3 ಲಕ್ಷ ಸಾಕು. ಸದ್ಯ ಅಷ್ಟಾರು ಒಂದು ಬುದ್ಧಿ ಬಂತಲ್ಲ, ಹೆಂಗೂ ಸಿಗ್ತದಲ್ಲ ಕೊಡಿ ಅಂತ ತಗೊಂಡ್ರೆ ಈಗ 30 ಲಕ್ಷನೂ ಕೊಡ್ತಾರೆ. ಆಮೇಲೆ ಹಬ್ಬ ಇರೋದು, ನಾನೇನು ನೋಡಲ. ಸರ್, ಎಲ್ಲ ಆಯಿತು, ಆದರೆ ಶ್ಯೂರಿಟಿಗೆ ಯಾರನ್ನು ಕರ್ಕೊಂಡು ಬಂದಿಲ್ಲಲ್ಲ ಇವರು. ನಾನು ಆಗಲೇ ಹೇಳಬೇಕು ಅಂದ್ಕೊಂಡೆ, ಗೊತ್ತಾಗಿಲ್ಲ, ಯಾರು ಬರ್ತಾರೇನೋ ಅಂದ್ಕೊಂಡೆ. ಥ್ಯಾಂಕ್ ಗಾಡ್, ಒಂದು ಕಾರಣ ಸಿಕ್ತು. ಸದ್ಯ ದೇವರೇ ದಾರಿ ತೋರಿಸಿದ್ನೇನು. ಹೆಂಗಾರು ಈ ಹುಡುಗನ ಬಚಾವಾದ್ರೆ ಸಾಕು ಇವ್ರ ಕೈಯಿಂದ. ಶ್ಯೂರಿಟಿ ಕರ್ಕೊಂಬರ್ಬೇಕಲ್ಲ, ಯಾರನ್ನು ಕರ್ಕೊಬತ್ತೀಯ? ಹೆಂಗಿದ್ರು ಹೋಗಿ ಅನಿಲಣ್ಣಗಾಗಲಿ ಪಾಪಣ್ಣಣ್ಣಗಾಗಲಿ ಹೇಳ್ತೀಯ, ಅವರು ತಗೋತಾರೆ ಕ್ಲಾಸ್, ಗೊತ್ತಾಗ್ತದ ಅವಾಗ. ತಡಿ, ಸದ್ಯ ಒಂದು ಒಳ್ಳೆ ಕೆಲಸ ಆಯ್ತು. ಹೌದು, ಶ್ಯೂರಿಟಿಗೆ ಯಾರನ್ನು ಕರ್ಕೊಂಡು ಬಂದಿಲ್ವಾ ನೀವು? ಇಲ್ಲ, ಶ್ಯೂರಿಟಿಗೆ ಯಾರನ್ನು ಕರ್ಕೊಂಬರಲ್ಲ. ನಾನು ಆಸ್ತಿ ಪತ್ರ ಪ್ಲೆಡ್ಜ್ ಮಾಡ್ತಾ ಇದ್ನಲ್ಲ, ಅದೇ ಸಾಕೇನೋ ಅಂದ್ಕೊಂಡೆ ನಾನು. ಇಲ್ಲ, ಅದು ಸಾಕಾಗಲ್ಲ. ಯಾರಾದರೂ ಒಬ್ಬರು ಶ್ಯೂರಿಟಿಗೆ ಬೇಕಾಗತ್ತೆ. ಏನು ಮಾಡ್ತೀರಿ ಈಗ? ತುಂಬ ಅರ್ಜೆಂಟ್ ಇತ್ತೇನೋ, ಆದರೂ ಏನೂ ಮಾಡೋಕ್ಕಾಗಲ್ಲ. ಫಾರ್ಮಾಲಿಟೀಸ್ ನಾವು ಫಾಲೋ ಮಾಡಲೇಬೇಕಲ್ಲ. ಒಂದು ಕೆಲಸ ಮಾಡಿ, ಯಾರಾದರೂ ನಿಮ್ಮ ಪರಿಚಯದವರಿದ್ದರೆ ಒಬ್ಬರನ್ನ ಕರ್ಕೊಂಬನ್ನಿ. ಪಹಣಿ ಇರಬೇಕು, ಅಥವಾ ಆಸ್ತಿ ಪತ್ರನೋ ಇಲ್ಲ ಮನೆ ಪತ್ರನೋ ಯಾರೋ ಇರಬೇಕು, ಯಾವುದಾದ್ರೂ ಒಂದು ಇರಬೇಕು ಅವ್ರ ಹೆಸರಲ್ಲೂ. ಅಂಥವ್ರನ್ನ ಕರ್ಕೊಂಬರ್ಬೇಕು. ಭಾರಿ ಇರಬೇಕು ಅಂತೇನಿಲ್ಲ, ಸ್ವಲ್ಪನಾದರೂ ಇರಬೇಕಂತೂ. ಹೌದಾ? ಇದು ನಂಗೆ ಗೊತ್ತೇ ಇರಲಿಲ್ಲ. ಏನು ಮಾಡೋದೀಗ? ನನಗೆ ಇದೊಂದು ಗೊತ್ತೇ ಇರಲಿಲ್ಲ. ಯಾರನ್ನು ಕರ್ಕೊಂಬರೋದೀಗ? ಅನಿಲಣ್ಣ ಪಾಪಣ್ಣಣ್ಣ ಬರೋಲ್ಲ, ಬೈತಾರೆ ಅವರು. ಯಾಕೆ ಇಲ್ಲೆಲ್ಲ ಹೋಗಿ ಫೈನಾನ್ಸಲ್ಲೆಲ್ಲ ಸಾಲ ತೊಗೊತಿದ್ದೀಯಾ ಅಂತ. ಇರಲಿ ಬಿಡು, ಅಡ್ಜಸ್ಟ್ ಮಾಡ್ಕೊಳೋಣ ಅಂತಾರೆ. ಆ ಥರ ಮಾಡಿದ್ರೂ ಸರಿ ಆಗಲ್ಲ. ಏನು ಮಾಡೋದೀಗ? ಅವರೇ ಸರಿ. ಹೆಂಗಿದ್ರು ನನ್ನ ಮೇಲೆ ಸ್ವಲ್ಪ ಒಳ್ಳೆ ಒಪಿನಿಯನ್ ಅದೇ. ಈಗ ಸಿಕ್ತಲ್ಲೆಲ್ಲ ಚೆನ್ನಾಗಿ ಮಾತಾಡಿಸ್ತಾರೆ. ನೋಡೋಣ, ಕೇಳ್ತೀನಿ ಸೈನ್ ಹಾಕ್ತೀರಾ ಅಂತ.